ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಡಲೆಕಾಯಿ ಬೀಜ ಅಥವಾ ಶೇಂಗಾ ಬೀಜದಿಂದ ಬಾಯಲ್ಲೇ ಕರಗುವಂತಹ ಮತ್ತು ಅದ್ಭುತವಾದ ರುಚಿಯಾದ ಶೇಂಗಾ ಬಿಸ್ಕೆಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮೊದಲು ನಾನಿಲ್ಲಿ 2 ಬೌಲ್ನಷ್ಟು ಶೇಂಗಾ ಬೀಜವನ್ನು ತೊಗೊಂಡಿದ್ದೀನಿ. ಒಂದು ಅರ್ಧ ಬೌಲ್ನಷ್ಟು ಮಿಲ್ಕ್ ಪೌಡರ್ನ ತೊಗೋಬೇಕು. ನಂತರ ಅರ್ಧ ಬೌಲ್ ಸಕ್ಕರೆ, ಒಂದು ಅರ್ಧ ಬೌಲ್ ಗೋಧಿ ಹಿಟ್ಟಾದರೆ ಸಾಕಾಗುತ್ತೆ. ನಂತರ ಬೇಕಿಂಗ್ ಪೌಡರ್, ಸ್ವಲ್ಪ ಎಳ್ಳು, ಬಿಳಿ ಎಳ್ಳು, ಸ್ವಲ್ಪ ತುಪ್ಪ ಬೇಕಾಗುತ್ತೆ. ಈ ಬಿಳಿ ಎಳ್ಳು ಜೊತೆಗೆ ನಾನು ಶೇಂಗಾ ಬೀಜವನ್ನು ಕೂಡ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡಿದ್ದೆ. ಬಿಸ್ಕೆಟ್ ಮೇಲೆ ಡೆಕೋರೇಷನ್ ಮಾಡಲಿಕ್ಕೆ ಅಷ್ಟೇ ಇದು. ಬೇಕಾದರೆ ನೀವು ಡ್ರೈ ಫ್ರೂಟ್ಸ್ ಕೂಡ ತೊಗೋಬೋದು. ನಾನಿಲ್ಲಿ ನಂತರ ಒಂದು ಬಾಣಲಿಗೆ ಶೇಂಗಾವನ್ನು ಫ್ರೈ ಮಾಡ್ತಾ ಇದ್ದೀನಿ. ಇದು ತುಂಬ ರೋಸ್ಟಾಗಿ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಇಷ್ಟು ಕಡಿಮೆ ಫ್ಲೇಮಲ್ಲಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಇದಾಗಿದೆ. ಇವಾಗ ತಣ್ಣಗಾದ ನಂತರ ಸಿಪ್ಪೆನೆಲ್ಲ ತೆಗೆದುಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ನಂತರ ಸಕ್ಕರೆ ಕೂಡ ಹಾಕ್ಕೊಂಡು ಇದು ಆದಷ್ಟು ನುಣ್ಣಗೆ ಪೌಡ್ರು ಮಾಡ್ಕೋಬೇಕು. ಎಷ್ಟು ಆಗುತ್ತೋ ಅಷ್ಟು ನುಣ್ಣಗೆ ಮಾಡ್ಕೊಳ್ಳಿ ಈ ಪೌಡ್ರನ್ನು. ನಂತರ ಒಂದು ತಾಟಿಗೆ ಹಾಕ್ಕೊಂಡು ಮಿಲ್ಕ್ ಪೌಡ್ರನ್ನ ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಬೌಲ್ ಗೋಧಿ ಹಿಟ್ಟನ್ನು ಹಾಕ್ಕೊಂಡು, ಗೋಧಿ ಹಿಟ್ಟು ಬೇಕಾದರೆ ಇನ್ನೂ ಕಡಿಮೆ ಕ್ವಾಂಟಿಟಿಯಲ್ಲಿ ಬೇಕಾದರೆ ಹಾಕ್ಕೊಳ್ಳಿ. ಬೇಕಿಂಗ್ ಪೌಡರ್ 1 ಚಿಟಿಕೆಯಷ್ಟು, 1 ಚಿಟಿಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡೋಕ್ಕೆ ಆಗದೇ ಇದ್ದರೆ ಇನ್ನೊಂದು ಸಲ ಕೂಡ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತೊಂದು ಸಲ ರುಬ್ಕೋಬೇಕು. ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಅದಕ್ಕೆ ತುಪ್ಪ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಕಲಿಸ್ತಾ ಇದ್ದೀನಿ. ನೀವು ಬೇಕಾದರೆ ಎಣ್ಣೆ ಕೂಡ ಹಾಕ್ಕೋಬೋದು, ತುಪ್ಪ ಇಲ್ಲ ಅಂದರೆ. ಇದು ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ಕಲಿಸ್ತಾ ಇದ್ದರೆ ಇದು ನೋಡಿ ಈ ಶೇಪಲ್ಲಿ ಹಿಂಗೆ ಮುಟ್ಟಿದರೆ ಒಂದು ಮುಷ್ಟಿಯಿಂದ ಒಂದು ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ಈ ಥರ ಬರಬೇಕು. ಅಷ್ಟು ಹಿಟ್ಟನ್ನು ತುಪ್ಪ ಹಾಕಿ ಎಲ್ಲವನ್ನು ಈ ರೀತಿ ಕಲಿಸ್ಕೋಬೇಕು. ಈ ದಸರಾ ರಜೆಯಲ್ಲಿ ಮಕ್ಕಳಿಗಂತೂ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸಿದರೆ ಈ ರೀತಿ ಶೇಂಗಾ ಬಿಸ್ಕೆಟ್ನ ಆರಾಮಾಗಿ ಮನೆಯಲ್ಲೇ ಮಾಡಿಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬಾಯಲ್ಲಿ ಕೂಡ ಕರಗುವಂಥ ಒಂದು ಬಿಸ್ಕೆಟ್ ಇದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ತಟ್ಟೆಗೆ ನಾನಿಲ್ಲಿ ತುಪ್ಪ ಹಚ್ಕೊಂಡು ಅದೇ ಗೋಧಿ ಹಿಟ್ಟನ್ನು ಸ್ವಲ್ಪ ಮೇಲೆ ಹಾಕ್ಕೊಂಡಿದ್ದೀನಿ. ಇಲ್ಲ ಅಂದರೆ ನೀವು ಬಟರ್ ಪೇಪರ್ ಕೂಡ ಹಾಕ್ಕೋಬೋದು. ನಂತರ ಮೊದಲು ಇಲ್ಲಿ ನಾನು ಬಾಲ್ ಶೇಪಲ್ಲಿ ಈ ರೀತಿ ಉಂಡೆಗಳನ್ನು ಮಾಡಿಟ್ಕೊಂಡು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡಿದರೆ ಸಾಕಾಗುತ್ತೆ. ನಂತರ ಇದು ಎಳ್ಳು ಮತ್ತು ಶೇಂಗಾ ಪುಡಿ ತೊಗೊಂಡಿದ್ದೆ, ಇದನ್ನು ಕೂಡ ನೋಡಿ ಈ ರೀತಿ ಮೇಲೆ ಸ್ವಲ್ಪ ಅದ್ದಿ ಇಟ್ಟರೆ ಸಾಕಾಗುತ್ತೆ. ಇದೇ ರೀತಿ ಎಲ್ಲ ಬಿಸ್ಕೆಟ್ಗಳನ್ನು ಒಂದು ತಟ್ಟೆಗೆ ಸ್ವಲ್ಪ ದೂರ ಡಿಸ್ಟೆನ್ಸಲ್ಲಿ ಇಡಬೇಕು. ಇದು ಸ್ವಲ್ಪ ಅಗಲ ಆಗೋ ಚಾನ್ಸಸ್ ಇರುತ್ತಲ್ಲ ಬೆಂದ ಮೇಲೆ. ನೋಡಿ, ಇವಾಗ ಎಲ್ಲ ಬಿಸ್ಕೆಟ್ ಕೂಡ ರೆಡಿಯಾಗಿದೆ. ಇವಾಗ ಮೊದಲು ಒಲೆ ಮೇಲೆ ಫ್ರೀ ಹೀಟ್ ಮಾಡ್ಕೋಬೇಕು. ಒಂದು ಕೆಳಗಡೆ ನಾನು ಒಂದು ಹಂಚನ್ನು ಇಟ್ಟು ಮೇಲೆ ಒಂದು ತಟ್ಟೆನ ಇಟ್ಟು ನಂತರ ಈ ಬಿಸ್ಕೆಟ್ಗಳನ್ನು ಇಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಕರೆಕ್ಟಾಗಿ 15 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಪೂರ್ತಿ ಲೋ ಫ್ಲೇಮಲ್ಲಿ 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇದು ಮೊದಲು ಮೆತ್ತಗಿರುತ್ತೆ, ಕೆಳಗೆ ಇಳಿಸಿದ ನಂತರ ಇದು ಪೂರ್ತಿ ಗಟ್ಟಿಯಾಗುತ್ತೆ. ಓವನ್ ಇಲ್ದೇ ಆರಾಮಾಗಿ ಒಲೆ ಮೇಲೆ ನಾನು ಈ ರೀತಿ ಕುಕ್ ಮಾಡ್ಕೊಂಡಿದ್ದೆ. ನಂತರ ಇನ್ನೊಂದು ತಟ್ಟೆಯಲ್ಲಿ ಕೂಡ ಹಾಕ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಒಲೆ ಮೇಲಿಟ್ಟು ಬೇಯಿಸ್ತಾ ಇದ್ದೀನಿ. ನೋಡಿ, ಇವಾಗ ಎಲ್ಲ ಬಿಸ್ಕೆಟ್ಗಳು ಕೂಡ ರೆಡಿ ಆಗಿವೆ. ನೋಡಿ, ಕೆಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ತೋರಿಸ್ತಾ ಇದ್ದೀನಿ. ಇದನ್ನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಸ್ಮೂತ್ ಆದಂಥ ಬಾಯಲ್ಲಿ ಕರಗುವಂತಹ ಒಂದು ಬೆಣ್ಣೆ ಬಿಸ್ಕೆಟ್ ಥರ ಇದು ಬಂದಿದೆ. ಎಲ್ರಿಗೂ ಕೂಡ ತುಂಬಾ ಒಳ್ಳೆಯದು. ನೀವು ಕೂಡ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.